ಪ್ರಮುಖವಾಗಿ 22ನೇ ತಾರೀಕಿನಿಂದ ರಾಜ್ಯ ಸರ್ಕಾರ ಜನಗಣತಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಆದರೆ ಆರಂಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಈಗ ಸಿಎಂ ಅಂಗಳಕ್ಕೆ ಜಾತಿ ಗಣತಿ ಸಮೀಕ್ಷೆಯ ಚೆಂಡು ಬಿದ್ದಿದೆ. ಸಿಎಂ ವರದಿಯನ್ನು ನೀಡಲು ಅಥವಾ ಸಿಎಂಗೆ ವರದಿಯನ್ನು ಕೊಡೋದಕ್ಕೆ ಈಗ ಹಿರಿಯ ಸಚಿವರು ಮುಂದಾಗಿದ್ದಾರೆ. ಸಭೆಯಲ್ಲಿ ಅಭಿಪ್ರಾಯವನ್ನ ಸಚಿವರು ಕೂಡ ತಿಳಿಸಿದ್ದಾರೆ. ಸಿದ್ಧತೆ ಇಲ್ಲದೆ ಸಮೀಕ್ಷೆಯನ್ನು ಆರಂಭಿಸಿರೋದು ಸರಿಯಲ್ಲ. ಈ ಸಮೀಕ್ಷೆಯನ್ನ ಮುಂದಕ್ಕೆ ಹಾಕಬೇಕು ಅನ್ನೋದು ಸಚಿವರ ಸಲಹೆಯಾಗಿದೆ. ಸಚಿವರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಸಮಿತಿಯನ್ನ ಅಥವಾ ಈ ಜಾತಿ ಗಣತಿಯ ವರದಿ ಏನಿದೆಯಲ್ಲ ಅಥವಾ ಮಾಡಬೇಕು ಅನ್ನುವಂಥ 22ನೇ ತಾರೀಕಿನಿಂದ ಗಣತಿ ಆರಂಭ ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಏನಿದೆಯಲ್ಲ ಅದನ್ನು ಮುಂದಕ್ಕೆ ಹಾಕುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾರಣ ಅಂದರೆ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಈ ಜಾತಿಯ ಕಾಲಮ್ ಏನಿರುತ್ತಲ್ಲ ಅದರಲ್ಲಿ ಸಬ್ ಕ್ಯಾಸ್ಟ್ ಇರೋದ್ರಿಂದಾಗಿ ಜಾತಿಯ ಉಪಜಾತಿಗಳ ಕಾಲಮಲ್ಲಿ ಹೆಚ್ಚಳವಾಗಿ ಕಾಲಮನ್ನು ನೀಡಲಾಗಿದೆ. ಅದು ಸಾಕಷ್ಟು ಗೊಂದಲ ಇದೆ. ಸೊ ಹಾಗಾಗಿ ಈ ರೀತಿಯ ಸಮಸ್ಯೆ ಇರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಎಲ್ಲ ಸಚಿವರು ಇವತ್ತು ಸಭೆಯನ್ನು ಮಾಡಿದರು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಏನೆಲ್ಲ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಯಾಕೆ ಗೊಂದಲ ಆಗ್ತಾ ಇದೆ ಅಂತ ಹೇಳಿದ್ರೆ ಲಿಂಗಾಯತರ ಒಂದು ಅವರ ಡಿಮ್ಯಾಂಡೇ ಬೇರೆ ಇದೆ. ಧರ್ಮದ ಜಾತಿಯಲ್ಲಿ ನಾವು ಲಿಂಗಾಯತ ಅಂತ ಸೇರಿಸ್ತೀವಿ, ಜಾತಿ ಬೇಕಾಗಿಲ್ಲ ಧರ್ಮ ಬೇಕು ಅನ್ನುವಂಥ ರೀತಿಯಲ್ಲಿ. ಸೊ ಈ ರೀತಿಯ ಗೊಂದಲ ಇದ್ದಾವೆ. ಆಮೇಲೆ ಬೇರೆ ಬೇರೆ ಉಪಜಾತಿಗಳು ಇರೋದ್ರಿಂದಾಗಿ ಆಯಾ ಕಾಲಮಲ್ಲಿ ಏನು ಸಲ್ಲಿಕೆ ಮಾಡಬೇಕು, ಏನು ಬರೆಸಬೇಕು ಅನ್ನೋದೇ ಗೊಂದಲ ಇದೆ. ಎಲ್ಲ ಗೊಂದಲದ ವಿಚಾರವಾಗಿ ಇವತ್ತು ಎಲ್ಲ ಸಚಿವರು ಸೇರಿ ಮಹತ್ವದ ಸಭೆಯನ್ನು ಮಾಡಿದ್ದಾರೆ. ಈಗ ಈ ಒಂದು ಸಭೆ ಅಥವಾ ಈ ಜಾತಿ ಗಣತಿಯ ವರದಿ ಸಿಎಂ ಅಂಗಳಕ್ಕೆ ತಲುಪಿರುವಂಥದ್ದು. ಸಮೀಕ್ಷೆ ಮಾಡಬೇಕಾ ಬೇಡವಾ? ಮಾಡಬಹುದು, ಬಟ್ ಸದ್ಯಕ್ಕೆ ಮಾಡೋದು ತೀರಾ ಕಡಿಮೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅಂದರೆ ಸಚಿವರ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ಈ ಒಂದು ಅಂದರೆ ಸರಿಯಾದ ರೀತಿಯಲ್ಲಿ ಸಿದ್ಧತೆ ಇಲ್ಲ. ಸೊ ಹಂಗಾಗಿ ಸಿದ್ಧತೆ ಇಲ್ಲದೆ ಸಮೀಕ್ಷೆ ಮಾಡೋದು ಸರಿಯಲ್ಲ. ಸದ್ಯಕ್ಕೆ ಇದನ್ನು ಮುಂದಕ್ಕೆ ಹಾಕಿದ್ರೆ ಒಳ್ಳೆಯದು ಅನ್ನುವಂಥ ನಿರ್ಧಾರಕ್ಕೆ ಒಮ್ಮತಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಎಸ್ ಹೇಮಕುಮಾರ್, ನೀವು ಹೇಳ್ತಿದ್ದ ಹಾಗೆ ಜಾತಿ ಜನಗಣತಿ ಗೊಂದಲ ನಿವಾರಣೆಯ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಇವತ್ತು DCM DK ಶಿ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಚಿವರ ಸಭೆ ಕೂಡ ನಡೆಯಿತು. ಸಚಿವ HK ಪಾಟೀಲ್, ಶಿವರಾಜ್ ತಂಗಡಗಿ ಹಾಗೆ ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್ ಸೇರಿದಂತೆ ಹಿರಿಯ ಸಚಿವರು ಕೂಡ ಭಾಗಿಯಾಗಿದ್ರು. ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಭೆಯಲ್ಲಿ ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಜಾತಿ ಪಟ್ಟಿಯಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಹಾಗೆ ಹಿಂದೂ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಜಾತಿಗಳ ಹೆಸರು ಬೇಕಾ ಬೇಡವಾ, ಇನ್ನು 331 ಜಾತಿಗಳ ಹೊಸದಾಗಿ ಸೇರ್ಪಡೆ ಬೇಕಾ ಬೇಡವಾ ಅನ್ನೋ ಬಗ್ಗೆ ಮಹತ್ವದ ಚರ್ಚೆ ಇವತ್ತು DCM DK ಶಿವಕುಮಾರ್ ನೇತೃತ್ವದಲ್ಲಿ ನಡೆದಿರುವಂಥದ್ದು. ಈಗ ಒಂದು ವಿಚಾರ, ಈಗಿನ ಕಾಲಘಟ್ಟದಲ್ಲಿ ಅಥವಾ ಈಗಿನ ವಿಶ್ವಮಾನದಲ್ಲಿ ಜಾತಿ ಅವಶ್ಯಕತೆ ಇದೆಯಾ ಅಂತೇಳಿ. ಒಂದು ಹಿಂದೂ ಅಥವಾ ಧರ್ಮ ಅಂತ ಬಂದಾಗ ಧರ್ಮದ ಕಾಲಂ ಬಿಟ್ಟು ಸಬ್ ಜಾತಿಗಳು ಅವಶ್ಯಕತೆ ಇರಲಿಲ್ಲ. ಜಾತಿ ಈಗ ಧರ್ಮ ಆಯಿತು, ಅದಾದ ನಂತರ ಜಾತಿ ಆಯಿತು, ಅದರ ಜೊತೆಗೆ ಉಪಜಾತಿಗಳು, ಉಪಜಾತಿಲಿ ಮತ್ತೆ ಬೇರೆ ಬೇರೆ ಕಾಲಮ್ಗಳು, ಇದೆಲ್ಲ ಗೊಂದಲ ಇದೆ. ಸೊ ಇದನ್ನು ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಸಾಮಾಜಿಕ, ಆರ್ಥಿಕ ಮತ್ತು ನ್ಯಾಯವಾಗಿ ಸಮೀಕ್ಷೆ ಆಗತ್ತೆ ಅಂಥೇಳಿ. ಬಟ್ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದೆಲ್ಲವೂ ಕೂಡ ರಾಜಕೀಯ ಗಿಮಿಕ್ ಅಂತೇಳಿ. ಈಗ ಆರಂಭದಲ್ಲೇ ಈ ರೀತಿಯ ಲಿಂಗಾಯತ ಸಮುದಾಯದ ಕಡೆಯಿಂದ ವಿರೋಧ ವ್ಯಕ್ತವಾಗ್ತಾ ಇರೋದ್ರಿಂದಾಗಿ ಎರಡನೇ ಸಮೀಕ್ಷೆ ಇದು. ಮೊದಲ ಸಮೀಕ್ಷೆ ಈಗಾಗಲೇ ಮಾಡಲಾಯಿತು, ಪಾರದರ್ಶಕವಾಗಿ ಇಲ್ಲ ಅನ್ನೋದು, ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಎರಡನೇ ಸಮೀಕ್ಷೆನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಆರಂಭದಲ್ಲಿ ಈ ರೀತಿಯ ವಿಘ್ನಗಳು ಎದುರಾಗ್ತಾ ಇವೆ. ಈ ಸಮೀಕ್ಷೆ ಆದರೂ ಪಾರದರ್ಶಕವಾಗಿ ನಡೀಲಿ ಅನ್ನೋದು, ಬಟ್ ಸಾಕಷ್ಟು ಗೊಂದಲ ಇರೋದ್ರಿಂದಾಗಿ ಸದ್ಯಕ್ಕೆ ಇದನ್ನು ಇಲ್ಲಿಗೆ ನಿಲ್ಲಿಸಿದರೆ ಒಳ್ಳೆಯದು. ಅಂದರೆ ಮುಂದಕ್ಕೆ ಹಾಕುವಂಥ ಲೆಕ್ಕಾಚಾರ ಇದೆ. CM ಸಿದ್ದರಾಮಯ್ಯರ ಜೊತೆಗೆ ಚರ್ಚೆ ಆಗುತ್ತೆ. ಈಗ ಸಚಿವರು ಇದನ್ನು ಚರ್ಚೆ ಮಾಡಿದ್ದಾರೆ. ಈ ಎಲ್ಲ ಅಂಶಗಳನ್ನು CM ಸಿದ್ದರಾಮಯ್ಯವ್ರ ಜೊತೆಗೆ ಚರ್ಚೆ ಆಗುತ್ತೆ. ಅಲ್ಲಿ CM ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ, ಎಲ್ಲ ಗೊಂದಲಗಳನ್ನು, ಸಮಸ್ಯೆಯನ್ನು ನೋಡ್ತಾ ಇದ್ರೆ 22ನೇ ತಾರೀಕಿಗೆ ಯಾಕೋ ಈ ಸಮೀಕ್ಷೆ ಆರಂಭ ಆಗೋದು ಡೌಟ್ ಅಂತ ಅನಿಸ್ತಾ ಇದೆ. ಎಲ್ಲ ವಿಚಾರ ಚರ್ಚೆ ಆಗಿದೆ. ಅದು ಮುಖ್ಯಮಂತ್ರಿಗಳು 8:00ವರೆಗೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. 8:00ವರೆಗೆ ನಾವು ಅವ್ರ ಜೊತೆ ಚರ್ಚೆ ಆದಮೇಲೆ DCM ಇರ್ಬೋದು, ಮುಖ್ಯಮಂತ್ರಿಗಳು ಬಂದು ಮಾತಾಡ್ತಿರಲಿಲ್ಲ. ನಾನು ಆ ಇಲಾಖೆ ಸಂಬಂಧಪಟ್ಟ ಮಂತ್ರಿ ಅದು, ನಾನು ಅದ್ರ ಬಂದು ಮಾತಾಡ್ತೀನಿ. ಸಾಧಕ ಬಾಧಕಗಳು ಚರ್ಚೆಗಳು ಆಗಿದಾವೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮ್ಗೆ ಈಗಾಗಲೇ ಹೇಳಿದ್ದಾರೆ. ಆ ವಿಚಾರವನ್ನು ಎಲ್ಲವನ್ನು ಚರ್ಚೆ ಆಗಿದೆ. ಎಲ್ಲ ವಿಚಾರ ಚರ್ಚೆ ಆಗಿದೆ. ಅದು ಮುಖ್ಯಮಂತ್ರಿಗಳು 8:00ವರೆಗೆ ನಮ್ಗೆ ಟೈಮ್ ಕೊಟ್ಟಿದ್ದಾರೆ. 8:00ವರೆಗೆ ನಾವು ಅವ್ರ ಜೊತೆ ಚರ್ಚೆ ಆದಮೇಲೆ DCM ಇರ್ಬೋದು, ಮುಖ್ಯಮಂತ್ರಿಗಳು ಬಂದು ಮಾತಾಡ್ತಿರಲಿಲ್ಲ. ನಾನು ಆ ಇಲಾಖೆ ಸಂಬಂಧಪಟ್ಟ ಮಂತ್ರಿ ಅದು, ನಾನು ಅದ್ರ ಬಂದು ಮಾತಾಡ್ತೀನಿ. ಸಾಧಕ ಬಾಧಕಗಳು ಚರ್ಚೆಗಳು ಆಗಿದಾವೆ.
ಓಕೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿಮ್ಗೆ ಈಗಾಗಲೇ ಹೇಳಿದ್ದಾರೆ ಆ ವಿಚಾರವನ್ನು ಎಲ್ಲವನ್ನು ಚರ್ಚೆ ಆಗಿದೆ. ಎಲ್ಲ ವಿಚಾರ ಚರ್ಚೆ ಆಗಿದೆ. ಅದು ಮುಖ್ಯಮಂತ್ರಿಗಳು 8:30 ನಮಗೆ ಟೈಮ್ ಕೊಟ್ಟಿದ್ದಾರೆ. 8:30 ನಾವು ಅವ್ರ ಜೊತೆ ಚರ್ಚೆ ಆದಮೇಲೆ DCM ಇರ್ಬೋದು ಮುಖ್ಯಮಂತ್ರಿಗಳು ಬಂದು ಮಾತಾಡ್ತಾರೆ. ಇಲ್ಲ ನಾನು ಆ ಇಲಾಖೆ ಸಂಬಂಧಪಟ್ಟ ಮಂತ್ರಿ ಅದು ನಾನು ಅದ್ರ ಬಂದು ಮಾತಾಡ್ತೀನಿ. ಸಾಧಕ ಬಾಧಕಗಳು ಚರ್ಚೆಗಳು ಆಗಿದಾವೆ. ಓಕೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿಮ್ಗೆ ಈಗಾಗಲೇ ಹೇಳಿದ್ದಾರೆ ಆ ವಿಚಾರವನ್ನು ಎಲ್ಲವನ್ನು. ನೋಡಿ, ಪ್ರಮುಖವಾಗಿ ಈ ಜಾತಿ ಗಣತಿಯ ಸಮೀಕ್ಷೆಯ ಒಂದು ಸಮಸ್ಯೆಗಳು ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಸಚಿವರು ಇವತ್ತು ಕೂತ್ಕೊಂಡು ಸಭೆಯನ್ನು ಮಾಡಿದ್ದಾರೆ. ಆ ಸಾಧಕ ಬಾಧಕಗಳ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ದಾರೆ. CM ಸಿದ್ದರಾಮಯ್ಯವ್ರನ್ನ ಮೀಟ್ ಕೂಡ ಆಗ್ತಾರೆ. 8:30 ಆದ ನಂತರ 8:00 ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತದನಂತರ CM ಸಿದ್ದರಾಮಯ್ಯವರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಅದಾದ ಮೇಲೆ ಇದು ಸಮೀಕ್ಷೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಗೊಂದಲ ಅಂತೂ ಏನಿಲ್ಲ. ಬಟ್ ಸಾಧಕ ಬಾಧಕಗಳು ಹೇಗಿದ್ದಾವೆ, ಯಾಕೆ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ, ಯಾಕೆ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಎಲ್ಲ ಸಮಸ್ಯೆಗಳನ್ನು CM ಸಿದ್ದರಾಮಯ್ಯನವರ ಮುಂದಿಡ್ತೀವಿ. ಅಲ್ಲಿ CM ಅವರು ಯಾವ ರೀತಿಯ ತೀರ್ಮಾನಕ್ಕೆ ಬರ್ತಾರೆ ಅದರ ಮೇಲೆ ಡಿಸೈಡ್ ಆಗತ್ತೆ ಅನ್ನುವಂಥ ವಿಚಾರವನ್ನು ಶಿವರಾಜ್ ತಂಗಡಿ ಅವರು ಹೇಳ್ತಾ ಇದ್ದಾರೆ.